ಏನಿದು? ಅದೇ ಶ್ರಾವಣಿಮ್ಮ, ನೀವು ದೇವಸ್ಥಾನಕ್ಕೆ ಪತ್ರ ಬರ್ದಿದ್ರಲ್ಲ, ಸುಬ್ಬು ಕೈಲಿ ಕೊಟ್ಟು ಕಳಿಸಿದ್ರಲ್ಲ. ಹ್ಞೂ ಮಾವ, ನೀವೇ ಅಲ್ವಾ ಹೇಳಿದ್ದು ನಿಮ್ ಬೇಡಿಕೆಗಳನ್ನೆಲ್ಲ ಕೇಳ್ಕೊಂಡು ಪತ್ರ ಬರೀರಿ, ಆ ಕಡೆಯಿಂದ ಉತ್ತರ ಬರುತ್ತೆ ಅಂತ. ನಿಜ ಶ್ರಾವಣಿಮ್ಮ, ಆ ಪತ್ರಕ್ಕೆ ಬಂದಿರೋ ಉತ್ತರನೇ ಇದು. ದೇವಸ್ಥಾನಕ್ಕೆ ಹೋದಾಗ ಸುಬ್ಬು ಯಾವ ಜಾಗದಲ್ಲಿ ಪತ್ರ ಇಟ್ಟಿದ್ನೋ ಅದೇ ಜಾಗದಲ್ಲಿ ಹೋಗಿ ನೋಡಿದಾಗ ಇದಿತ್ತು. ಅಲ್ಲಿರೋ ಎಲ್ಲ ಪತ್ರಗಳಿಗೂ ಹೀಗೆ ದೇವ್ರ ರೂಪದಲ್ಲಿ ಯಾರಾದರೂ ಉತ್ತರ ಬರೆದಿರ್ತಾರೆ. ದೇವರಿಂದ ಉತ್ತರ ಬಂದಿದೆ ಅನ್ನೋ ನಂಬಿಕೆ. ಇದು ನಿಮ್ಗೋಸ್ಕರ ತಂದಿದ್ದೀವಿ. ಇದರಲ್ಲಿ ಏನಿದೆ ಅಂತ ನಾವಿನ್ನೂ ನೋಡಿಲ್ಲ. ಆದ್ರೆ ಇದು ಆ ದೇವ್ರು ನನಗೋಸ್ಕರ ಕೊಟ್ಟಿರೋ ಉತ್ತರನಾ? ಹ್ಞೂ ಮೇಡಮ್, ಭಕ್ತಿಯಿಂದ ಯಾರ್ಯಾರು ಆ ದೇವಸ್ಥಾನಕ್ಕೆ ಹೋಗ್ತಾರೋ ಅವ್ರವ್ರ ನಂಬಿಕೆ ಇದು. ನಂಬಿಕೆ ಇರೋ ಜಾಗದಲ್ಲಿ ಸತ್ಯ ಸುಳ್ಳನ್ನ ಯೋಚನೆ ಮಾಡಬಾರ್ದು. ನಂಬಿಕೆ ಅಂದ್ರೇನೆ ದೇವರು, ನಂಬಿಕೆ ಅಂದ್ರೇನೆ ಪ್ರೀತಿ. ಹೌದು ಸುಬ್ಬು, ಅದಕ್ಕೆ ನೋಡು ಇವತ್ತು ವಿಶೇಷವಾದ ದಿನ. ಇವತ್ತಿನ ದಿನಾನೇ ನನ್ಗೆ ಈ ಪತ್ರ ಸಿಕ್ಕಿದೆ. ಇದೆಲ್ಲ ಆ ದೇವ್ರಿಚ್ಛೆ. ಪತ್ರ ಬರೆದಿದ್ದು ಅಮ್ಮೋರೇ ತಾನೆ? ಆಹಾ, ತಾಯಿ ಬರೆದಿರೋ ಪತ್ರ ಮಗಳು ಓದ್ತಿದ್ದಾಳೆ, ಅದು ದೇವ್ರ ಹೆಸರಲ್ಲಿ. ಎಂತಹ ಸೊಗಸು! ಮಗಳೇ, ನಿನ್ನ ನಂಬಿಕೆ ಸುಳ್ಳಾಗಲ್ಲ. ನಿನ್ನ ಪಾಲಿಗಿರೋ ಪ್ರೀತಿ ಆದಷ್ಟು ಬೇಗ ನಿನ್ನಲ್ಲಿಗೆ ಬರುತ್ತೆ. ತಾಯಿನ ಹುಡುಕ್ತಾ ಇರೋ ಪುಟ್ಟ ಕರುವಿನ ಕೂಗು ಈ ತಾಯಿ ಹೃದಯನ ಮುಟ್ಟಿದೆ. ತಾಯಿನೇ ಪುಟ್ಟ ಮಗು ಹಾಗೆ ತೊರಿತಾ ನಿನ್ನ ಹತ್ರ ಅಂಬೆಗಾಲಿಡ್ತಾ ಬರ್ತಾಳೆ. ಹೆತ್ತ ತಾಯಿ ನಿನ್ನ ಮುತ್ತಿನಂತ ಮಡ್ಲಲ್ಲಿ ಮಗುವಾಗಿ ನಗೋದಕ್ಕೆ ಆಸೆ ಹೊತ್ತು ಬರ್ತಾಳೆ. ಸುಖವಾದ ಜೀವನ ನಿಂದಾಗ್ಲಿ ಅಂತ ಆಶೀರ್ವಾದ ಹೊತ್ತು ತರ್ತಾಳೆ. ಆದಷ್ಟು ಬೇಗ ನಿನ್ನ ಹತ್ರ ಬರ್ತೀನಿ ಮಗಳೇ.